ಹಾಯ್ ಸರ್. ಹಲೋ, ನಮಸ್ತೆ. ಹೇಗಿದ್ದೀರಾ? ನಾನು ಚೆನ್ನಾಗಿ, ನೀವು ಹೆಂಗಿದ್ದೀರಾ? ಸಕ್ಕತ್ತಾಗಿದ್ದೀನಿ. ವೆರಿ ನೈಸ್. ಆ್ಯಕ್ಚುಲಿ ನಿಮಗೆ ಸ್ಪೆಷಲ್ ಇಂಟ್ರೋ ಕೊಡೋ ನೆಸೆಸಿಟಿ ಇಲ್ಲ. ಆಲ್ರೆಡಿ ಇಡೀ ಕರ್ನಾಟಕಕ್ಕೆ ತುಂಬ ಚೆನ್ನಾಗಿ ಪರಿಚಯ ಆಗಿದ್ದೀರಾ. ಓಕೆ. ಅದು ಬಿಗ್ ಬಾಸಿಂದ ಆಗಿರ್ಬೋದು, ಆಮೇಲೆ ಕ್ರಿಕೆಟಿಂದ ಆಗಿರ್ಬೋದು. ಸೊ ಅದಕ್ಕೆ ಇಂಟ್ರೋ ತಗೋತಾ ಇಲ್ಲ, ಹಾಗೆ ಡೈರೆಕ್ಟಾಗಿ ಸಿನಿಮಾ ಬಗ್ಗೆ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಇನ್ನೊಂದು ನಿಮ್ಮ ಸಿನಿಮಾ ಬಗ್ಗೆ ಕನ್ಸಿಡರ್ ಮಾಡಿದಾಗ ಫಸ್ಟು ಇನ್ನೂ ರಿಲೀಸ್ಗೂ ಮುಂಚೆನೇ ಒಂದು ಸೀನು ಇದಾಗಿ ಲೀಕ್ ಆಗಿಬಿಟ್ಟಿದೆ. ಹೌದು ಹೌದು ಹೌದು. ಇದು ಒಂಥರ ವಂಡರ್ ಇರಲಿ. ಪಾಪ ನನಗೆ ಅದು ಲೀಕ್ ಆಗಿದ ತಕ್ಷಣ ಎರಡು ವಿಚಾರ ತಲೆಗೆ ಬಂದಿದ್ದು. ಮೊದಲನೇದು ಪಾಪ ಪ್ರೊಡ್ಯೂಸರ್ ದುಡ್ಡು ಹಾಕಿರೋದು ವಿಚಾರ. ಎರಡನೇದು ಮೇನ್ ಕಂಟೆಂಟನ್ನು, ಡೆಫಿನೆಟ್ಲಿ ಅದು ಮೇನ್ ಕಂಟೆಂಟೇ. ಆದರೆ ಸಿನಿಮಾಗೆ ಮೇನ್ ಕಂಟೆಂಟ್ ಹೌದು, ಬಟ್ ಕಥೆ ರೂಪದಲ್ಲಿ ಅದು ಮೇನ್ ಕಂಟೆಂಟ್ ಅಲ್ಲ. ಜನಕ್ಕೆ ಏನಾದರೂ ಇದೇನಾ ಕತೆ, ಇದೇ ಕಂಟೆಂಟ್ ಅಂದ್ಕೊಂಡ್ರೆ ಅದು ಮೋಸ, ಸುಳ್ಳು. ಅದು ಒಂದು ಪಾರ್ಟ್ ಆಫ್ ಇಟ್. ಅದಕ್ಕೆ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ. ಸೊ ಹೌದು, ನೀವು ನಂಬ್ತೀರಾ, ಆ ಒಂದು ಇನ್ಸಿಡೆಂಟು ಲೀಕ್ ಆಗಿ ಪ್ರಾಬಬ್ಲಿ ಒಂದು ಮಧ್ಯಾಹ್ನ 2:30 ಅನಿಸುತ್ತೆ ಅದು ಶೂಟ್ ಮಾಡಿದಾಗ. 6 ಗಂಟೆ ನಾವು ಪ್ಯಾಕಪ್ ಮಾಡಿದಾಗ 1 ಮಿಲಿಯನ್ ನೋಡಿದೆ ಬರೀ ಲೀಕ್ ಆಗಿರೋ ವಿಡಿಯೋ. ನಾವೇನಾದರೂ ಬರೀ 2.5-3 ಅವರ್ಸಲ್ಲಿ 1 ಮಿಲಿಯನ್ ನೋಡಿದೆ. ಅಂದರೆ ನೀಟಾಗಿ ಕನೆಕ್ಟ್ ಆಗಿದ್ದಾರೆ ಜನ ನಡೀತಾ ಇದ್ದು ಒಂದು ಇನ್ಸಿಡೆಂಟ್ಗೆ. ಪ್ಲಸ್ ಡೆಫಿನೆಟ್ಲಿ ನಾನು ಒಬ್ಬ ಕ್ಲೋಸ್ ಆಗಿರೋವಂಥ ವ್ಯಕ್ತಿ ಸರಿಗೆ, ಅವರಿಗೆ ಹಿಂಗೆ ಆಗೋಯ್ತಲ್ಲ ಅನ್ನೋದನ್ನು ಕಣಿಕರ ತುಂಬ ತೋರಿಸಿದ್ದಾರೆ. ಬಟ್ ಅದು ಬೇಕಾಗಿರಲಿಲ್ಲ ಅಂತ ಅನಿಸುತ್ತೆ. ಓಕೆ, ಅದೇ ಸೀನ್ ವಿಷಯಕ್ಕೆ ಮಾತಾಡೋದಾದರೆ, ಇವಾಗ ಸುದೀಪ್ ಸರ್ ಸೀನ್ ಲೀಕ್ ಆಗಿರೋದು, ಸುದೀಪ್ ಸರ್ ಮತ್ತು ನೀವು ಇರುವಂಥದ್ದು ಒಂದು ಕಾಂಬಿನೇಷನ್. ಅದರಲ್ಲಿ ನನಗೇನು ಅನಿಸ್ತು ಅಂದರೆ, ಸುದೀಪ್ ಸರ್ ಈ ಸಿನಿಮಾದಲ್ಲಿ ಅವರಾಗೆ ಅವರು ಪಾತ್ರ ಮಾಡಿದ್ದಾರೆ, ಬೇರೆ ಯಾವುದೋ ಒಂದು ವ್ಯಕ್ತಿ ಪಾತ್ರ ಮಾಡಿಲ್ಲ ಅಂತ ನನಗನ್ಸಿದ್ದು. ವೆರಿ ನೈಸ್. ನಿಜನಾ? ಇದು ಒಳ್ಳೆ ಕ್ವೆಶ್ಚನ್ ಆ್ಯಕ್ಚುಲಿ. ಕ್ಯಾಮಿಯೋ ಅಂತ ಹೇಳಿದಾಗ, ಯಾರಿಗೋ ಒಬ್ಬರಿಗೆ ಸಿನಿಮಾ ಮಾಡ್ಕೊಡ್ತೀನಿ ಅಂದಾಗ ಒಂದು ಸ್ಟಾರ್ಡಮ್ ಅಂತ ಇರುತ್ತೆ, ಅವ್ರನ್ನ ಹಿಂಗೆ ತೋರಿಸ್ಬೇಕು ಅಂತ ಇರುತ್ತೆ. ಅವ್ರು ಇವ್ರು ಮಾಡಿದ್ದಾರೆ ಅಂತಾಗ ಅವ್ರದ್ದು ಪ್ರೊಜೆಕ್ಷನ್ ಬೇರೆ ಇರುತ್ತೆ. ಸಿನಿಮಾ ಹೆಂಗೆ ಇರಲಿ, ಸಿನಿಮಾ ಒಂದು ಮೀಡಿಯಮ್ ಬಜೆಟಲ್ಲಿ ಮಾಡಿದ್ದಾರೆ, ಆ ಥರದ್ದೆಲ್ಲ ಏನು ಯೋಚನೆ ಬರೋಲ್ಲ. ಬಟ್ ಒಬ್ಬ ಸೂಪರ್ ಸ್ಟಾರ್ನ ತೋರಿಸ್ಬೇಕಾದ್ರೆ ಹಾಗೆ ತೋರಿಸ್ಬೇಕು, ಅದನ್ನು ಕಮ್ಮಿ ಮಾಡೋಂಗಿಲ್ಲ. ಬಟ್ ನಮ್ಮ ಸಿನಿಮಾದಲ್ಲಿ ನೀವು ಹೇಳ್ದಂಗೆ ಸುದೀಪ್ ಸರಿಗೆ ಯಾವುದೇ ರೀತಿಯಾದ ಒಂದು ಸ್ಟಾರ್ಡಮ್ ಇಂಟರ್ವ್ಯೂ ಆಗಲಿ ಅಥವಾ ಸ್ಟಾರ್ಡಮ್ ಇಂಟ್ರಡಕ್ಷನ್ ಆಗಲಿ ಕೊಟ್ಟಿಲ್ಲ. ಒಬ್ಬ ಕಾಮನ್ ಮ್ಯಾನ್ ಹೇಗೆ ಒಂದು ಇನ್ಸಿಡೆಂಟಲ್ಲಿ ಎಂಟ್ರಿ ಕೊಡ್ತಾರೋ, ರಿಯಾಕ್ಟ್ ಮಾಡ್ತಾರೆ, ಆ ಥರದ್ದೊಂದು ಕಾಮನ್ ಮ್ಯಾನ್ ಎಂಟ್ರಿನೇ ತೊಗೊಂಡಿದ್ದಾರೆ. ತುಂಬ ಖುಷಿಯಾಗೋ ವಿಚಾರ ಏನಂತಂದರೆ, ಯಾವುದೇ ಕಾರಣಕ್ಕೂ ನಾನು ಯಾಕೆ ಈ ಥರ ಕಾಮನ್ ಮ್ಯಾನ್ ಥರ ಕಾಣಿಸ್ತೀನಿ ಅಥವಾ ಇದನ್ನು ಹೆಂಗೆ ಮಾಡ್ಬೋದು ಅನ್ನೋದು ಯಾವುದೇ ವಿಷಯಕ್ಕೆ ಅವ್ರು ತಲೆ ಹಾಕಿಲ್ಲ. ಏನು ಹೇಳಿದ್ರು ಡೈರೆಕ್ಟರು ಅದನ್ನು ಅವ್ರು ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ನನಗೆ ತುಂಬ ಆಭಾರವಾದ ಗೌರವ ಇದೆ. ನಿಜವಾಗ್ಲೂ ಅಂದರೆ ಅಷ್ಟು ದೊಡ್ಡ ಸ್ಟಾರ್ಡಮ್ ಇರೋವಂಥ ಒಬ್ಬ ಆ್ಯಕ್ಟ್ರು, ಅದು ನಿಮ್ಮ ಫ್ರೆಂಡ್ಶಿಪ್ ವಿಷಯಕ್ಕೆ ಮಾಡಿರ್ಬೋದು, ಇಲ್ಲ ಅಂತ ಹೇಳಲ್ಲ. ಬಟ್ ಸ್ಟಿಲ್ ಆ ಥರ ಪಾತ್ರಗಳನ್ನ ಒಪ್ಕೊಂಡು ಮಾಡೋ ಅಂಥದ್ದೇ ಒಂಥರ ಗ್ರೇಟ್ನೆಸ್ ಅಂತ ಹೇಳ್ಬೋದು. ಇನ್ಫ್ಯಾಕ್ಟ್ ಅವ್ರು ಒಪ್ಕೊಂಡಿದ್ದಕ್ಕೆ ನನಗೆ ಉಸಿರೇ ಸಿನಿಮಾ ಸಿಕ್ಕಿದ್ದು ಅದು ಇದೆ. ಸೊ ಎಸ್, ಆ ಪಾತ್ರಕ್ಕೆ ಅವರು ಹೆಂಗೆ ಕಾಣಬೇಕೋ ಹಂಗೆ ಕಾಣಿಸಿದ್ದಾರೆ. ಇವಾಗ ಒಂದು ಡೈಲಾಗ್ನ ಈಗ ಅವ್ರ ವಾಯ್ಸಿಂದಲೇ ಕೇಳಿದೆ, ಟ್ರೈಲರಲ್ಲಿತ್ತು, ಪ್ರಪಂಚದಲ್ಲಿರೋ ಎಲ್ಲ ಜಾತಿ ಧರ್ಮಗಳಲ್ಲೂ ಪ್ರೀತಿ ಇದೆ, ಅದೇ ಪ್ರೀತಿಗೆ ಯಾವುದೇ ಜಾತಿ ಧರ್ಮ ಇಲ್ಲ ಅಂತ. ಆದರೆ ಈ ಡೈಲಾಗು ಎಲ್ಲೋ ಒಂದು ಕಡೆ ಸಿನಿಮಾ ವಿಷಯಕ್ಕೆ ಬಂದಾಗ ನಿಜ ಅಂತ ಅನಿಸುತ್ತೆ. ಯಾಕೆಂದರೆ ಎಲ್ಲ ಕಾಲ್ಪನಿಕ, ನಮ್ಗೆ ಇಷ್ಟ ಬಂದಾಗ ನಾವು ಬರ್ಕೋಬೋದು. ಅದೇ ರಿಯಲ್ ಲೈಫಿಗೆ ತೊಗೊಳೋದಾದ್ರೆ, ಇವಾಗ ನಾವೇ ಮೊನ್ನೆ ತಾನೇ ನೋಡಿದ್ವಿ, ಒಂದು ಪ್ರಕರಣ ಆಯಿತು. ಅದು ಹೆಂಗಿದೆ ಅಂದರೆ, ನೀವು ಅಂದರೆ ಒಂದು ಪ್ರೀತಿ ಒಪ್ಕೊಂಡಿಲ್ಲ ಅನ್ನೋ ಕಾರಣಕ್ಕೆ, ಅದು ಬೇರೆ ಬೇರೆ ಧರ್ಮ ಅನ್ನೋ ಕಾರಣಕ್ಕೆ ಆ ರೇಂಜಿಗೆ ಮಾಡಬಾರ್ದಿತ್ತು. ಅದೇ ಥರ ಸುಮಾರು ಆಗೋಗಿದೆ ಈಗ ಆಲ್ರೆಡಿ. ನೀವು ನೋಡಿದ್ರೆ ನಿಮ್ಮ ಸಿನಿಮಾದಲ್ಲಿ ಅದೇ ಪ್ರೀತಿಗೆ ಜಾತಿ ಧರ್ಮ ಇಲ್ಲ, ಅದು ಇದು ಅಂತ ಎಲ್ಲ ಹೇಳ್ತಿದ್ದೀರ. ಇದರಲ್ಲಿ ಒಂದು ವೈಯಕ್ತಿಕ, ಇನ್ನೊಂದು ಸಾಮಾಜಿಕ. ಸೊ ನಾನು ಏನು ಹೇಳಕ್ಕೆ ಹೋಗ್ತೀನಿ ಅಂತಂದರೆ, ವಿಚಾರ ಒಂದೇ, ಎರಡರಲ್ಲೂ ವಿಚಾರ ಒಂದೇ. ಡೆಫಿನೆಟ್ಲಿ ಏನಾದರೂ ಒಂದು ಇನ್ಸಿಡೆಂಟ್ ಆಗಿದೆ, ಏನಾದರೂ ಒಂದು ಕೆಟ್ಟ ಘಟನೆ ನಡೆದಿದೆ ಅಂತಂದರೆ ಅದರಲ್ಲಿ ಯಾಕೆ ಯಾವುದೋ ಜಾತಿ ಮಾತು ಬರುತ್ತೆ ಅನ್ನೋದು ನನಗೆ ಅರ್ಥ ಆಗ್ತಾಯಿಲ್ಲ. ಇವಾಗ ನೋಡಿ, ಪ್ರಪಂಚಕ್ಕೆ ಅವರಿಬ್ಬರು ಪರಿಚಯ ಇದ್ದಾರೋ ಇಲ್ಲವೋ ಗೊತ್ತಿಲ್ಲ, ಪರಿಚಯ ಇದ್ದು ಚೆನ್ನಾಗೇ ಇದ್ದು ಅವರವರೇ ಮಾತಾಡಿಕೊಂಡು ಹೌದು ಒಪ್ಕೊಂಡು ಮದುವೆ ಮಾಡ್ಕೊಂಡ್ಬಿಟ್ಟಿದ್ರೆ ನಿಮ್ಗೇನು ಗೊತ್ತಾಗ್ತೈತೆ ಅವ್ರ ಬಗ್ಗೆ? ಆ ಥರ ಇವತ್ತು ಎಷ್ಟು ಜನ ಇದ್ದಾರೆ, ತುಂಬ ಜನ ಇದ್ದಾರೆ, ಈಗಲೂ ಇದ್ದಾರೆ. ಸೊ ನೀವು ಹೇಳ್ತಿರೋ ಬಿಡ್ತಿರೋ ಅದು ನಡೆಯುತ್ತೆ. ಬಟ್ ಒಂದು ಇನ್ಸಿಡೆಂಟ್ ಆಯಿತು ಅಂದಿದ ತಕ್ಷಣವೇ ಅದು ಜಾತಿ ಮೇಲೆ ಹೆಂಗೆ ಬರೋಕ್ಕೆ ಸಾಧ್ಯ? ಸೊ ಡೆಫಿನೆಟ್ಲಿ ಇಲ್ಲ, ಅದು ಜಾತಿ ಮೇಲೆ ಹೋಗಬಾರ್ದು. ಬಟ್ ಒಬ್ಬ ಮನುಷ್ಯನ ಮನಸ್ಥಿತಿ ಮೇಲೆ ಹೋಗುತ್ತೆ. ಬೆಳೆದಂಥ ವಾತಾವರಣ, ಅವನಿದ್ದಂಥ ಮನಸ್ಥಿತಿ, ಪ್ಲಸ್
ಇವತ್ತಿಗೆ ಎಷ್ಟೊಂದು ಅರ್ಥ ಮಾಡ್ಕೊಬೇಕಾಗಿರೋದು ಒಂದು ವಿಚಾರ. ನಾನೆಲ್ಲೋ ಓದ್ತಾ ಇದ್ದೆ ಕೂಡ, ಅದನ್ನು ನಾನು ಮೊನ್ನೆ ಯಾವುದೋ ಇಂಟರ್ವ್ಯೂನಲ್ಲೂ ಹೇಳಿದೆ ಇದೇ ವಿಚಾರನ. ಇಟ್ ಕುಡ್ ಬಿ ಯುವರ್ ವೈಫ್, ಇಟ್ ಕುಡ್ ಬಿ ಯುವರ್ ಸಿಸ್ಟರ್, ಇಟ್ ಕುಡ್ ಬಿ ಯುವರ್ ಮದರ್, ಯಾರೇ ಇರ್ಬೋದು. ಒಂದು ಹೆಣ್ಮಗು ಅಂತ ವಿಚಾರ ಬಂದರೆ, ಮೇಡಮ್ ಮದುವೆ ಆಗಿದ್ರೂ ನನ್ನ ಹೆಂಡ್ತಿನ ಮಾತಾಡಿಸ್ಬೇಕು ಅಥವಾ ಅವಳು ಫೋನ್ ಮುಟ್ಟಬೇಕು, ಅವಳನ್ನ ಮಾತಾಡಿಸ್ಬೇಕು ಅಥವಾ ಅವಳ ಪರ್ಸ್ ಮುಟ್ಟಬೇಕು, ಅವಳನ್ನ ಮುಟ್ಟಬೇಕು ಅಂತಂದರೆ ಅವಳ ಪರ್ಮಿಷನ್ ಬೇಕು. ಇಟ್ ಕುಡ್ ಬಿ ಅಮ್ಮನೂ ಅಷ್ಟೇ. ಎಲ್ರಿಗೂ ಇರಬೇಕಲ್ಲ, ಇದನ್ನೇ ತಾನೇ ಎಜುಕೇಟ್ ಮಾಡಬೇಕು, ಇದನ್ನೇ ಎಜುಕೇಟ್ ಮಾಡಬೇಕು. ಏನೋ ನಮ್ಮ ಸುತ್ತು ಅನ್ನೋ ಥರ ನೋಡೋಕ್ಕಾಗಲ್ಲ ಮ್ಯಾಮ್. ವೈಫ್ ಬಿಡಿ, ಹಸ್ಬೆಂಡ್ ಇದು ಅಮ್ಮ ಬಿಡಿ, ತಂಗಿ ಬಿಡಿ, ಗರ್ಲ್ ಫ್ರೆಂಡ್, ಅಟ್ಲೀಸ್ಟ್ ಫ್ರೆಂಡ್ ಆದ್ರೂ ಅವ್ರದ್ದೇನೋ ಒಂದು ವಸ್ತುನ ಮುಟ್ಟಕ್ಕೆ ಅಧಿಕಾರ ಇಲ್ಲ ನಿಮಗೆ. ಸೊ ಈ ಒಂದು ನ್ಯೂಯಾನ್ಸಸ್ ಎಲ್ಲ ಹುಡುಗರಿಗೆ ಅರ್ಥ ಆಗಿಬಿಟ್ರೆ ಡೆಫಿನೆಟ್ಲಿ ನಾನು ಹೇಳ್ತೀನಿ ಈ ಥರ ಇನ್ಸಿಡೆಂಟ್ಸ್ ಕಮ್ಮಿ ಆಗುತ್ತೆ. ಯಾಕಂದರೆ ಒಂದು ಭಯ ಇರುತ್ತೆ. ನಾನು ನಿಮ್ಮ ಹತ್ರ ನಿಮ್ಮ ಫೋನ್ ಮುಟ್ಟೋದಕ್ಕೋ, ನಿಮ್ಮನ್ನು ಮಾತಾಡ್ಸೋಕ್ಕೋ, ಒಂದು ಶೇಕ್ ಹ್ಯಾಂಡ್ ಮಾಡೋಕ್ಕೋ ಭಯ ಇರಬೇಕು. ಅದಿದ್ದರೆ ಮಾತ್ರನೇ ಇನ್ನೊಂದು ವಿಚಾರ ಆಗೋಕ್ಕೆ ಚಾನ್ಸೇ ಇಲ್ಲ. ಫಾರ್ ಎಕ್ಸಾಂಪಲ್ ಅವ್ರು ಕ್ಲೋಸಾಗೆ ಇದ್ದರು, ಏನೇ ಇರಲಿ ಮೇಡಮ್, ನಾನು ಆ ವಿಚಾರದಲ್ಲಿ ತುಂಬ ಅಗೇನ್ಸ್ಟ್ ಆಗಿದ್ದೀನಿ. ಶಿಕ್ಷೆ ಆಗಲೇಬೇಕು. ಯಾವ ಥರ ಶಿಕ್ಷೆ ಆಗಬೇಕು, ಅವನಿಗೆ ಶಿಕ್ಷೆ ಕೊಟ್ಟಿದ ತಕ್ಷಣ ಬೇರೆಯವರೆಲ್ಲ ಬಿಟ್ಬಿಡ್ತಾರೆ, ಅದು ಸುಳ್ಳೆ ಮ್ಯಾಮ್, ಅದು ಸುಳ್ಳೆ. ಹಾಂ, ಸೊ ಇದನ್ನು ಎಜುಕೇಟ್ ಮಾಡೋದಕ್ಕೆ ನಮ್ಮ ಹತ್ರ ಯಾವುದೇ ರೀತಿಯಾದ ಟೂಲೇ ಇಲ್ಲ, ಎಜುಕೇಟೇ ಮಾಡ್ತಾ ಇಲ್ಲ. ಎಜುಕೇಟ್ ಮಾಡಿದ್ರೆ ಹೆಂಗೆ ನೀವು ಇದನ್ನು ತಪ್ಪು ಅಂತ ಹೇಳಕ್ಕೆ ಸಾಧ್ಯ? ಈಗ ನಿಮ್ಮ ಪ್ರಕಾರ ಯಾರು ಅವರಿಗೆ ಪ್ರಾಪರ್ ಎಜುಕೇಶನ್ ಕೊಡ್ಬೋದಂತ ಅನ್ಸುತ್ತೆ ಈ ವಿಷಯದಲ್ಲಿ, ಎಸ್ಪೆಷಲಿ ಹುಡುಗರಿಗೆ ಅಥವಾ ಹುಡುಗಿರಿಗೆ? ಪೇರೆಂಟ್ಸ್, ಅಪ್ಪ ಅಮ್ಮ ಮನೆಯಲ್ಲಿ ನೀವು ಹೆಂಗೆ ವಾತಾವರಣದಲ್ಲಿ ಬೆಳೆಸಿರ್ತೀರೋ, ನೀವು ಹೆಂಗೆ ಸುತ್ತಮುತ್ತ ಬೆಳೆದಿರ್ತೀರೋ ಅದನ್ನೇ ನೀವು ನೋಡೋದು. ಎಂಟಿ ಮೈಂಡ್ ಯಾವಾಗಲೂ ರಿಜಿಸ್ಟರ್ ಆಗ್ತಾ ಇರುತ್ತೆ. ಡೆವಿಲ್ಸ್ ವರ್ಕ್ಶಾಪು ವಯಸ್ಸಾದಮೇಲೆ, ವಯಸ್ಸಿಗೆ ಮುಂಚೆ ಅದು ಎಂಟಿ ಕಾರ್ಡು. ಚಿಕ್ಕ ಮಕ್ಳಿಗೆ ಎಂಟಿ ಕಾರ್ಡ್. ಇವತ್ತು ನಾವು ಮನೆಯಲ್ಲಿ ಯಾರಿಗಾದ್ರೂ ಬೈತಾ ಇರ್ತೀವಿ ಮಕ್ಳ ಮುಂದೆ, ನೀವು ತಮಾಷೆನೇ ಅನ್ಕೊಂಬೇಡಿ, ಅದು ನೀಟಾಗಿ ರಿಜಿಸ್ಟರ್ ಆಗಿರುತ್ತೆ. ಸೊ ಹಾಗೆ ಇದುವೇ ಕೂಡ ನೀವು ಕೇಳಿದ ಪ್ರಶ್ನೆ ಹಾಗೇನೆ ಇವತ್ತಿನ ಸಮಾಜದಲ್ಲಿ ಹಿಂಗೆ ನಡೀತಾ ಇದೆ. ನೀವು ನಿಮ್ಮ ಸಿನಿಮಾಗೆ ಇದು ಕನೆಕ್ಟ್ ಆಗುತ್ತಾ, ಹಿಂದೂ ಮುಸ್ಲಿಂ ತಾನೆ ಅಂತ ಕೇಳಿದ್ರಿ. ಮೇಡಮ್, ನಾನು ಡೆಫಿನೆಟ್ಲಿ ಹೇಳ್ತಾ ಇದ್ದೀನಿ, ಒಂದಂತೂ ನಿಜ, ನನ್ನ ಸಿನಿಮಾದಲ್ಲಿ ಹಿಂದೂ ಮುಸ್ಲಿಂ ಹೌದು, ಹಿಂದೂ ಹುಡುಗನೇ, ಮುಸ್ಲಿಂ ಹುಡುಗಿನೇ. ಎಷ್ಟೋ ಇನ್ಸಿಡೆಂಟ್ಸ್ಗಳು ಆಗೋದಕ್ಕೆ ನಾವು ಮನಸ್ಸು ಹೊತ್ಬಿಡ್ತೀವಿ, ಮರುಗ್ತೀವಿ, ಅಥವಾ ಹಿಂಗೆ ಆಗಬಾರ್ದಾಗಿತ್ತು ಅಂತ ಹೇಳ್ತೀವಿ. ಆ ಥರದ್ದೊಂದು ಇನ್ಸಿಡೆಂಟು ನನ್ನ ಸಿನಿಮಾದಲ್ಲಿದೆ. ಪ್ಲಸ್ ಗೊತ್ತಿಲ್ಲ, ನೀವು ಹೇಳೋದಕ್ಕೆ ಹೇಳ್ತೀನಿ, ನಾನು ಅದಕ್ಕೆ ಡಿಫ್ರೆನ್ಷಿಯೇಟ್ ಮಾಡ್ತಾ ಇಲ್ಲ. ಮುಸ್ಲಿಮ್ಸ್ ಅವರೇ ಅಂತಂದ್ರೂ ಅಥವಾ ಹಿಂದೂ ಅವರೇ ಅಂತಂದ್ರೂ ಮೇಡಮ್, ಒಬ್ರನ್ನೊಬ್ಬರು ತುಂಬ ಪ್ರೀತಿಸಿ ಇಷ್ಟಪಡೋವಂಥ ಸಿನಿಮಾ ನನ್ನ ಸಿನಿಮಾ. ಗ್ಯಾರಂಟಿ ಯಾರೇ ನೋಡಿದ್ರೂ ಅದನ್ನು ಇಲ್ಲ ಇದು ನಿಜ, ಹಿಂಗೆ ಆಗ್ಬೋದೇನೋ, ಡೆಫಿನೆಟ್ಲಿ ಒಪ್ಕೊಂತಾರೆ. ಒಪ್ಕೊಂಡಿಲ್ಲ ಅಂತಂದ್ರೂ ಒಂದು ಅಳ್ಕಂತೂ ಇರುತ್ತೆ. ಯಾಕಂದರೆ ಈ ಥರದ್ದೇನೋ ವಿಷಯ ನೋಡಿದ್ದೆ, ಹಿಂಗೆ ಆಗ್ಬಿಡ್ಬೋದೇನೋ ಅಂತ ಒಪ್ಕೊತಾರೆ. ಸೊ ಆ ಥರದ್ದೊಂದು ಇನ್ಸಿಡೆಂಟನ್ನು ನಾವು ಸಿನಿಮಾದಲ್ಲಿ ಕ್ರಿಯೇಟ್ ಮಾಡಿದ್ದೀವಿ. ಹೌದು, ಇದೇ ಹೋಪಲ್ಲೇ ಹೋಗ್ತಾ ಇರೋದು ಸಿನಿಮಾ ಮುಂದಕ್ಕೆ. ಗೊತ್ತಿಲ್ಲ ಹೆಂಗೆ ಅಂತ, ಎಕ್ಸೆಪ್ಟ್ ಮಾಡಬೇಕು ಮಾಡಬಾರ್ದು ಅನ್ನೋದು ಜನಕ್ಕೆ ಬಿಟ್ಟಿದ್ದಾಗೆ. ರೋಮಿಯೋ ಜೂಲಿಯಟ್ಗಿಂತ ಗ್ರೇಟ್ ಹೆಂಗೆ ನಿಮ್ಮ ಪ್ರೀತಿ ಅಂತ, ಅದಕ್ಕೆ ಮುಂಚೆ ನೀವೇ ಹೇಳ್ಬಿಟ್ರಿ ಒಂದು ಇನ್ಸಿಡೆಂಟ್ ಅದನ್ನೆಲ್ಲ ಕ್ರಿಯೇಟ್ ಮಾಡುತ್ತೆ ಅಂತ. ಹೌದು, ಪರಿಸ್ಥಿತಿ. ಒಂದು ಹೇಳ್ತೀನಿ ಕೇಳಿ, ಯಾರಿಗಾದರೂ ನೀವು ಬ್ಲೇಮ್ ಮಾಡಬೇಕು ಅಂತಂದರೆ ಅಥವಾ ಯಾರಿಗಾದರೂ ಏನಾದ್ರು ಹೇಳಬೇಕು ಅಂತಂದರೆ ಅದಕ್ಕೆ ಜೀವ ಇರಬೇಕು ಅಥವಾ ಜೀವ ಇಲ್ದಿರ ಇರಬೇಕು. ಫಾರ್ ಎಕ್ಸಾಂಪಲ್, ಎಲ್ಲೋ ನಡ್ಕೊಂಡು ಹೋಗ್ತಾ ಇರ್ತೀವಿ, ಏನೋ ಎಡಗ್ಬಿಟ್ಟೆ, ಮಗ ಅದರಿಂದ ಎಡಗ್ಬಿಟ್ಟೆ ಅಂತ ರೀಸನ್ ತಾನೇ ಅದು. ಅಥವಾ ಯಾರೋ ಒಬ್ಬರು ಜೀವ ಅಂತ ಇರೋರು ಅಂದ್ಕೊಳ್ಳೋಣ, ಏನೋ ವಿಷಯಕ್ಕೆ ಮೋಸ ಆಯಿತು, ಇದಾಯಿತು, ಇಲ್ಲ ಅವನಿಂದ ನೋವಾಯಿತು ಅಂತ ಹೇಳ್ತೀಯ. ಏನೋ ಒಂದು ರೀಸನ್ಗೆ ಒಂದು ಅಂದರೆ ಒಂದು ಆಕಾರಕ್ಕೆ ನಾವು ಹೇಳ್ತೀವಿ. ಪರಿಸ್ಥಿತಿಗೆ ಏನಂತ ಹೇಳ್ತೀರಾ ನೀವು ಪರಿಸ್ಥಿತಿನ ಬ್ಲೇಮೇ ಮಾಡೋಕ್ಕಾಗಲ್ಲ. ಸೊ ಅದನ್ನು ನಾವು ಲೋಕಾರೂಢಿ ಕಾಮನ್ ಆಗಿ ಹೇಳ್ತೀವಿ ಅದನ್ನು. ಬಟ್ ಪರಿಸ್ಥಿತಿಗೆ ಬ್ಲೇಮ್ ಮಾಡೋದಕ್ಕೆ ಆಗದೇ ಇದ್ದಾಗೆ ನಾವು ಕಲಿಯೋದು ಜಾಸ್ತಿ. ಸೊ ಆ ಥರದ್ದೊಂದು ಪರಿಸ್ಥಿತಿಯಲ್ಲಿ ನಾವು ನಿಂತ್ಕೊತೀವಿ ಸಿನಿಮಾಲಿ. ಸೊ ಅದು ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.